ಬಿಗ್ ಬಾಸ್ ನಲ್ಲಿರುವಂತಹ ಗಿಲ್ಲಿಗೆ ಇದೆಂತ ಕ್ರೇಜ್ ಸ್ವಾಮಿ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ಬಿಗ್ ಬಾಸ್ಗೆ ಹೋದಾಗಿಂತ ಗಿಲ್ಲಿಯ ಒಂದು ರೇಂಜು ತುಂಬಾ ಜಾಸ್ತಿನೇ ಆಗ್ತಾ ಇದೆ. ಅಭಿಮಾನಿಗಳಿಂದ ಗಿಲ್ಲಿಗೆ ಈಗ ಹೋಟು ಏನಿದೆ ಅದನ್ನು ಹಾಕಿಸುವಂತಹ ಒಂದು ಅಭಿಯಾನ ನಡೀತಾ ಇದೆ. ದೊಡ್ಡ ಮಟ್ಟದಲ್ಲಿ ಇದೇ ಒಂದು ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಬಿಗ್ ಬಾಸ್ ಗಿಲ್ಲಿಗೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಆತನ ಫಾಲೋವರ್ಸ್ಗಳನ್ನು ನೋಡಬೇಕು. ಗಿಲ್ಲಿಗೆ ಹೋಟ್ ಹಾಕಿ ಎನ್ನುವಂತಹ ಅಭಿಮಾನ ಮಾಡ್ತಾ ಇದ್ದಾರೆ. ಅಭಿಮಾನಿಗಳಿಂದ ಹೆಚ್ಚಾಗ್ತಾ ಇದೆ ಆನ್ಲೈನ್ನಲ್ಲಿ ಮನವಿ. ಯಾಕಂದರೆ ಗಿಲ್ಲಿಯನ್ನು ಗೆಲ್ಲಿಸಬೇಕು ಅಂತ ಹೇಳಿ ಟ್ಯಾಟೋ ಹಾಕಿಕೊಂಡಂತಹ ಚಾಲಕ ಏನಿದ್ದಾನೆ ಗಿರೀಶ್ ಅವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಗಿಲ್ಲಿ ನಟನ ಅಭಿನಯಕ್ಕೆ ಟ್ಯಾಟೋ ಫುಲ್ ವೈರಲ್ ಆಗ್ತಾ ಇದೆ. ಟ್ಯಾಟೋ ಹಾಕಿಸ್ಕೊಂಡಿದ್ದಾರಂತೆ. ಬೆಂಗಳೂರಿನ RR ನಗರದ ನಿವಾಸಿಯಾಗಿರುವಂತಹ ಗಿರೀಶ್ ಅವರು ಗಿಲ್ಲಿಗೆ ಫುಲ್ ಫ್ಯಾನ್ ಆಗಿಬಿಟ್ಟಿದ್ದಾರೆ. ಅವರು ಟ್ಯಾಟೋ ಕೂಡ ಹಾಕಿಸ್ಕೊಂಡಿದ್ದಾರೆ. ಟ್ಯಾಟೋ ಹಾಕಿಸಿ ಹೋಟನ್ನು ಹಾಕಿ ಅಂತ ಹೇಳಿ ಮನವಿಯನ್ನು ಮಾಡ್ತಾ ಇದ್ದಾರೆ ಗಿರೀಶ್. ಬಿಗ್ ಬಾಸ್ ಗಿಲ್ಲಿಯ ಒಂದು ವಿಭಿನ್ನ ಏನಿದೆ ಅಭಿಯಾನಕ್ಕೆ ಮನಸೋತಿದ್ದಾರೆ. ಗಿಲ್ಲಿ ಕೂಡ ನೋವು ಸಹಿಸಿಕೊಂಡು ಟ್ಯಾಟೋ ಹಾಕಿಸ್ಕೊಂಡಂತಹ ಅಭಿಮಾನಿ ಗಿರೀಶ್ ಏನಿದ್ದಾರೆ ಅವರ ಒಂದು ವಿಚಾರವಾಗಿ ಗಿಲ್ಲಿ ಫೋಟೋವನ್ನೇ ಟ್ಯಾಟೋ ಒಂದು ಹಾಕಿಸ್ಕೊಂಡಿರುವಂತಹ ಅಭಿಮಾನಿ ಗಿರೀಶ್ ಏನಿದ್ದಾರೆ ಅವರು ಬಗ್ಗೆ ಗಿಲ್ಲಿ ಕೂಡ ಒಂದು ರೀತಿಯಾಗಿ ಹೌದಪ್ಪ ಇಷ್ಟು ಅಭಿಮಾನಿಗಳಿದ್ದಾರೆ ನನಗೆ ಅನ್ನೋಂಥ ರೀತಿಯಲ್ಲಿ ಅವರು ಕೂಡ ತಮ್ಮ ಒಂದು ಮನಸ್ಸಲ್ಲಿರುವಂಥ ಒಂದು ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಯಾಕೆಂದರೆ ನೋಡಿ ಬಿಗ್ ಬಾಸ್ ಗಿಲ್ಲಿ ಏನಿದ್ದಾನೆ ತನ್ನದೇ ಆದಂತಹ ಒಂದು ರೀತಿಯಲ್ಲಿ ಆಡ್ತಾ ಇದ್ದಾನೆ ಬಿಗ್ ಬಾಸ್ ಮನೆಯಲ್ಲಿ. ಬಿಗ್ ಬಾಸ್ಗೂ ಬರೋದಕ್ಕಿಂತ ಮುಂಚೆ ಕೂಡ ಗಿಲ್ಲಿಗೆ ಒಂದು ಕ್ರೇಜ್ ಇತ್ತು. ಒಂದು ರೀತಿಯಾದ ಒಂದು ಅಭಿಮಾನಿಗಳು ಕೂಡ ಇದ್ರು. ಯಾಕಂದರೆ ಆತನ ಮಾತಿನ ಶೈಲಿ ಆ ರೀತಿಯಾಗಿರುತ್ತೆ. ಪಕ್ಕಾ ಹಳ್ಳಿಯ ಭಾಷೆ. ಯಾವುದಕ್ಕೆ ಹೆಂಗೆ ಕೌಂಟರ್ ಕೊಡಬೇಕು, ಯಾವ ಸಮಯದಲ್ಲಿ ಹೆಂಗೆ ಮಾತನಾಡಬೇಕು, ಅದು ಯಾರ ಹತ್ರ ಹೆಂಗೆ ಮಾತನಾಡಬೇಕು, ಯಾವ ರೀತಿಯಾಗಿ ಮಾತನಾಡಿದರೆ ಅಲ್ಲಿ ನಮಗೆ ಕಂಟೆಂಟ್ ಸಿಗುತ್ತೆ. 16 ಜನ ಇದ್ದರೂ ಕೂಡ ನನ್ನ ಮಾತೆ ಅಲ್ಲಿ ಹೈಲೈಟ್ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಗಿಲ್ಲಿ ಮಾತನಾಡ್ತಾ ಇದ್ರು. ಆತನಿಗೆ ಆ ಉದ್ದೇಶ ಇಲ್ಲ ಅಂದರೂ ಕೂಡ ಆತ ಮಾತನಾಡಿದಂತಹ ಮಾತು ಅಲ್ಲಿ ಹೈಲೈಟ್ ಆಗ್ತಾನೆ ಇತ್ತು. ಆ ರೀತಿಯಾದಂತಹ ಒಂದು ಸಂಭಾಷಣೆಯನ್ನು ಬೆಳೆಸ್ತಾ ಇದ್ದ. ರಿಯಾಲಿಟಿ ಶೋಗಳೇನು ನಡೀತಾ ಇತ್ತು ಆ ಕಾರ್ಯಕ್ರಮಗಳಲ್ಲಿ ಕೂಡ ನಾವು ನೋಡಿದ್ದೀವಿ. ಆ ನಂತರ ಬಿಗ್ ಬಾಸ್ಗೆ ಬಂದಾಗಿಂದ ದೊಡ್ಡ ಮಟ್ಟದ ಕ್ರೇಜು ಜಾಸ್ತಿ ಆಗ್ತಾ ಹೋಯಿತು. ಇತ್ತೀಚೆಗೆ ನಾವು ನೋಡಿದ್ದೀವಿ ದರ್ಶನ್ ಸಿನಿಮಾದ ಡೆವಿಲ್ ಸಿನಿಮಾದಲ್ಲಿ ಏನಿದೆ ಅದರಲ್ಲೂ ಕೂಡ ನಟನೆ ಮಾಡಿದರು. ಆಗಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಅವರನ್ನು ಮೆಚ್ಚಿಕೊಂಡ್ರು. ಮುಖ್ಯವಾಗಿ ಅಲ್ಲಿ ದರ್ಶನ್ ಅಭಿಮಾನಿಗಳೆಲ್ಲರೂ ಕೂಡ ಮತ್ತೆ ಗಿಲ್ಲಿಗೆ ಸಪೋರ್ಟ್ ಮಾಡೋಕ್ಕೆ ಶುರುವಾದರು. ಆಗಿನಿಂದ ಇನ್ನಷ್ಟು ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ಈಗ ಒಬ್ಬ ಅಭಿಮಾನಿ ನೇರವಾಗಿ ಗಿಲ್ಲಿಯ ಒಂದು ಟ್ಯಾಟೋವನ್ನು ಹಾಕ್ಸ್ಕೊಂಡ್ಬಿಟ್ಟಿದೆ. ನಾವು ನೋಡಿದ್ದೀವಿ ಈ ಹಿಂದೆ ದೊಡ್ಡ ದೊಡ್ಡ ಹೀರೋಗಳ ಟ್ಯಾಟೋಗಳನ್ನು ಹಾಕ್ಸ್ಕೊಳ್ಳೋದನ್ನು ನೋಡಿದ್ದೀವಿ, ಹೆಸರುಗಳನ್ನು ಬರೆಸ್ಕೊಳ್ಳೋದನ್ನು ನೋಡಿದ್ದೀವಿ. ಇತ್ತೀಚೆಗೆ ಸಾವನ್ನಪ್ಪಿದಂಥ ಇತ್ತೀಚೆಗೆ ಅಂತ ಏನಿಲ್ಲ, ಸುಮಾರು ವರ್ಷಗಳಾದರೂ ಕೂಡ ನಮಗೆ ಇತ್ತೀಚೆಗೆ ಅಂತ ಅನಿಸುತ್ತೆ ಪುನೀತ್ ರಾಜ್ಕುಮಾರ್ ಅವರನ್ನು ಕಳೆದುಕೊಂಡಿದ್ದು. ಆದರೆ ಅವರ ಒಂದು ಫೋಟೋವನ್ನು ಅಥವಾ ಟ್ಯಾಟೋವನ್ನು ಹಾಕ್ಸ್ಕೊಂಡಿರೋದು ನಾವು ನೋಡಿದ್ದೀವಿ ತುಂಬ ಜನ ಅವ್ರು ನಮ್ಮನ್ನು ಬಿಟ್ಟು ಹೋದ್ಮೇಲೆ. ಆದರೆ ಈಗ ಒಬ್ಬ ಕಾಮಿಡಿ ನಟ ಹಾಗೆ ಗುರುತಿಸ್ಕೊಂಡಿರುವಂತಹ ಗಿಲ್ಲಿ ಏನಿದೆ ಆತನ ಒಂದು ಟ್ಯಾಟೋವನ್ನು ಹಾಕಿಸ್ಕೊಳ್ತಾರೆ ಅಂತಂದರೆ ಇದೆಂತಹ ಅಭಿಮಾನ ನೋಡಿ. ನೀವು ಗಮನಿಸ್ತಾ ಇರ್ಬೋದು ಆತನ ಕೈ ಮೇಲೆ ಇದೆ, ಎದೆ ಮೇಲೆ ಇದೆ, ಹೆಂಗೆ ಟ್ಯಾಟೋಗಳನ್ನು ಹಾಕಿಸ್ಕೊಂಡಿದ್ದಾರೆ. ಇದನ್ನು ಅಭಿಮಾನ ಅನ್ನಬೇಕು. ಕೆಲವರು ಹೇಳ್ಬೋದು ಹುಚ್ಚು ಅಭಿಮಾನ ಆಗಿದೆ ಅಂತ. ಬಟ್ ಆದರೆ ಯಾರು ವ್ಯಕ್ತಿಯನ್ನು ಪ್ರೀತಿಸಿರ್ತಾರೋ ಅವರಿಗೆ ಅದು ಏನು ನೋವಾಗೋದಿಲ್ಲ ಟ್ಯಾಟೋವನ್ನು ಹಾಕಿಸ್ಕೊಳ್ಬೇಕಾದ್ರೆ. ಹಂಗೆ ಕೂಡ ಕೆಲವರು ಹೇಳ್ತಾರೆ. ಅದೇನೇ ಇದ್ರೂ ಕೂಡ ಗಿಲ್ಲಿ ಕೂಡ ಅದನ್ನು ನೋಡಿಕೊಂಡು ಖುಷಿಯಾಗಿದ್ದಾರೆ. ಏನಪ್ಪ ನನಗೆ ಇಷ್ಟೊಂದು ಅಭಿಮಾನಿಗಳಿದ್ದಾರಾ ಅಂತ ಹೇಳಿ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಅದು ಯಾವ ರೀತಿಯಾಗಿ ಅವರು ಇದಕ್ಕೆ ಇನ್ನೂ ಪ್ರತಿಕ್ರಿಯೆ ನೀಡ್ತಾರೋ ಇವ್ರನ್ನ ಭೇಟಿ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಈಗ ಸದ್ಯಕ್ಕಂತೂ ಗಿಲ್ಲಿಯ ಕ್ರೇಜ್ ತುಂಬ ಜಾಸ್ತಿ ಆಗ್ತಾ ಇದೆ. ಗಿಲ್ಲಿಯನ್ನು ಗೆಲ್ಲಿಸಿ ಅನ್ನುವಂತಹ ಅಭಿಯಾನ ಕೂಡ ಶುರುವಾಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಈಗಾಗಲೇ ಬಹುತೇಕರು ಅಂದ್ಕೊಂಡಿದ್ದಾರೆ ಬಿಗ್ ಬಾಸ್ನಲ್ಲಿ ಫೈನಲ್ಗೆ ಬಂದು ಗೆಲ್ಲುವಂತಹ ಕಂಟೆಸ್ಟೆಂಟ್ ಅದು ಯಾರಾದರೂ ಒಬ್ಬ ವ್ಯಕ್ತಿಗಿದ್ದರೆ ಅದು ಗಿಲ್ಲಿ ಮಾತ್ರ. ಬೇರೆಯವರು ಇದ್ದಾರೆ, ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಆದರೆ ಗೆಲ್ಲುವ ವ್ಯಕ್ತಿ ಮಾತ್ರ ಅದು ಗಿಲ್ಲಿನೇ ಅಂತ ಸಾಕಷ್ಟು ಜನರು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಬ್ಬ ಅಭಿಮಾನಿ ಏನಿದ್ದಾನೆ ಆತ ಮಾಡಿರುವಂತಹ ಒಂದು ಪೋಸ್ಟ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಹಾಕಿಸ್ಕೊಂಡಂಥ ಒಂದು ಟ್ಯಾಟೋ ಆಗಿರ್ಬೋದು, ಅದೆಲ್ಲವೂ ಕೂಡ ಗಮನ ಸೆಳೀತಾ ಇದೆ. ಆತ ಗಿಲ್ಲಿಗೆ ಹೋಟ್ ಹಾಕಿ ಗೆಲ್ಲಿಸಿ ಅನ್ನುವಂಥ ಅಭಿಯಾನವನ್ನು ಕೂಡ ಶುರು ಮಾಡಿದ್ದಾನೆ ಈತ ಗಿರೀಶ್ ಅಂತ RR ನಗರದ ನಿವಾಸಿ. ಹೀಗಾಗಿ ಈತನ ಒಂದು ವಿಭಿನ್ನವಾದಂತಹ ಪ್ರಯತ್ನ ಸಾಕಷ್ಟು ಜನಕ್ಕೆ ಇಷ್ಟ ಆಗ್ತಾ ಇದೆ. ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಗಿರೀಶ್ ಅಂತ ಸರ್. ಸರ್, ಗಿಲ್ಲಿ ಅವ್ರ ಟ್ಯಾಟೋ ಏನಕ್ಕೆ ಹಾಕ್ಸ್ಕೊಂಡಿದ್ದೀರಾ? ಸರ್, ನಮಗೆ ಅಭಿಮಾನ ಅಷ್ಟೇನೆ, ಬಟ್ ಪ್ರೀತಿ ವಿಶ್ವಾಸ ಹಂಗೆ ಇರಬೇಕು. ಅದಕ್ಕೋಸ್ಕರ ನಾವು ಡ್ರೈವರು ಸರ್. ಅವ್ರ ವಿಡಿಯೋ ನೋಡ್ತೀವಿ. ಅವ್ರ ವಿಡಿಯೋ ನೋಡಿದಾಗ ನಮ್ಗೆ ಎಷ್ಟೇ ಕಷ್ಟ ಇದ್ರೂ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಹಂಗಾಗಿ ನಾವು ವಿಡಿಯೋ ಹಾಕಿದ್ವಿ ಸರ್. ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಕಮೆಂಟ್ಗಳು ಬರ್ತಾ ಇದೆ, ಟ್ಯಾಟೋ ಹಾಕ್ಸ್ಕೊಂಡಿದ್ಯಲ್ಲ ನಿಮ್ಮ ತಂದೆ ನಿಮ್ಮ ತಾಯಿ ಹಾಕ್ಸ್ಕೋಬೇಕಂತೇಳಿ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಜನತೆಗೆ ಧನ್ಯವಾದಗಳು. ಅದು ಬ್ಯಾಡ್ ಕಮೆಂಟ್ಸ್ ಪರವಾಗಿಲ್ಲ, ನಮಗೆ ತುಂಬಾ ಧನ್ಯವಾದಗಳು. ನಾವು ಹಾಕ್ಸಿದ್ದೀವಿ ಸರ್. ಇವರು ಅಭಿಮಾನಿಯಾಗಿ ಹಾಕ್ಸ್ಕೊಂಡಿದ್ದೀನಿ. ಆಸ್ ಎ ಫಾದರ್ ಆಗಿ ನಾನು ಹಾಕ್ಸ್ಕೊಂಡಿದ್ದೀನಿ ಸರ್. ಇಲ್ಲಿ
ನೋಡಿ ಫ್ರೆಂಡ್, ಎಷ್ಟೋ ಜನ ಕಮೆಂಟ್ ಮಾಡೋರಿಗೆ ನಿಮ್ ತಂದೆ ಫೋಟೋ ಹಾಕ್ಸ ಅಂತೇಳಿ ಅವ್ರ ತಂದೆ ಫೋಟೋನು ಹಾಕ್ಸ್ಕೊಂಡಿದ್ದಾರೆ. ಹೌದು ಸರ್. ಅದನ್ನು ತೋರಿಸ್ತಾ ಇದ್ದಾರೆ. 8 ವರ್ಷ ಆಯ್ತು ಸರ್ ಹಾಕ್ಸಿ. ಎಷ್ಟು ವರ್ಷ ಆಯ್ತು ಸರ್? 8 ವರ್ಷ ಆಯ್ತು ಸರ್. ಎಲ್ಲಾ ಕಮೆಂಟ್ ಮಾಡೋರಿಗೆ ಉತ್ತರ ಕೊಟ್ಟಿದ್ರೆ ಅನ್ಕೊಂತೀನಿ. ಅಣ್ಣ ಏನಣ್ಣ ಇಲ್ಲಿ ಗಿಲ್ಲಿ ಅವ್ರದ್ದು ಹೇರ್ ಸ್ಟೈಲ್ ಈ ತರ ಮಾಡ್ಬಿಟ್ಟಿದ್ರೆ ಅವರೆಲ್ಲ ಹಂಗೆ ಬಿಟ್ಕೊಂಡಿರ್ತಾರ ಅಲ್ಲಿ. ಅವ್ರು ಯಾವಾಗ್ಲೂ ಕೆದ್ದುಕೊಂಡೇ ಇರ್ತಾರಲ್ವಾ, ಅದಕ್ಕೆ ನೀಟಾಗಿ ಹೇರ್ ಸ್ಟೈಲ್ ಮಾಡಿದ್ದೀನಿ. ನೋಡಿ ಯಾವ ತರ ಮಾಡಿದಾರೆ ಅಣ್ಣ, ಅಲ್ಲಿ ಹೇರ್ ಸ್ಟೈಲ್ ಚೇಂಜ್ ಮಾಡ್ಬಿಟ್ಟವ್ರೆ. ಹೆಂಗ ಅನಿಸ್ತದೆ ನಿಮ್ಗೆ ಈ ತರ ಮಾಡಿದ್ ನೋಡಿ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.